ಸತ್ಯಣ್ಣ ನೀ ಹೇಳ್ದಂಗ ಮಾಡಿದಕ್ಕ ಇದೊಂದ್ ದೊಡ್ಡ ಡಬ್ಬಿ ಅರ್ಬಿ ಉಳ್ದಾವ್ ನೋಡು. ಇವನ್ನ ಹಾಫ್ ರೇಟ್ ಹಂಗ್ ಮಾರಿದ್ರು ಕಂಡಬಟ್ಟಿ ರೊಕ್ಕ ಕಿತ್ ಗೊತ್ತಾನ. ಹೌದು ಮತ್ತ ಹಿಂಗತೆ ತಲಿ ಓಡಿಸಿ ರೊಕ್ಕ ಉಳಿಸ್ಕೋಬೇಕು. ಅಲ್ಲ ಅನಾಹುತ ರೊಕ್ಕ ಬರ್ತೈತಪ್ಪ, ನಮಗೇನ್ ಬೋನಸ್ ಕೊಡಂಗಿಲ್ಲ, ಪಗಾರನು ಹೆಚ್ಚಿಗೆ ಕೊಡಂಗಿಲ್ಲ. ಮತ್ ನಾವು ಹಿಂಗತೆ ಒಳಗಿನ ಕೆಲಸ ಮಾಡ್ಬೇಕಾಕೇತಿ. ತಗೋ ಈ ಡಬ್ಬಿನ ಅತ್ತ ಕಡೆ ಮೂಲಿಗ ಸರ್ಸ್ಬಿಡು. ಸತ್ಯಣ್ಣ ಏನ್ರಿ ಇದು ಡಬ್ಬಿ? ಥೂ ಇವ ಈಗ ಬರ್ಬೇಕೇನ? ಏನಿಲ್ಲ, ಡ್ಯಾಮೇಜ್ ಅರ್ಬಿ ಎದಕ್ ಉಪಯೋಗ ಇಲ್ಲ, ಅದಕ್ಕ ತಕ್ ಸರ್ಸಾಕುಂತೀವಿ. ಅಲ್ಲ ಡ್ಯಾಮೇಜ್ ಅರ್ಬಿ ಆದ್ರೆ ಏನಾತ? ಅವನ್ನ ಇನ್ನೊಮ್ಮೆ ಸ್ಟಿಚ್ ಮಾಡ್ಸೋನಲ್ಲ, ಸ್ಟಿಚ್ ಮಾಡಿಸಿ ಅವನು ಸ್ಟಾಕ್ ಒಳಗೆ ಇಡ್ಬೋದಲ್ಲ. ಅದು ಭಾಳ ಹೊತ್ತಿಡ್ತೈತಿ, ಅದೆಲ್ಲ ಮಾಡಕ ಪುರ್ಸೊತ್ತಿರಂಗಿಲ್ಲ. ಇಂಥವೆಲ್ಲ ಆಗ್ತಿರ್ತಾವು ಹೋಗ್ತಿರ್ತಾವು. ನೀನು ಈಗ ಬಂದಿ ನಿಂಗೆ ಏನು ಗೊತ್ತಾಗಂಗಿಲ್ಲ. ಏನು ನೀನು ಸ್ವಲ್ಪ ಅಡ್ಡಡ್ ಬಾಯಿ ಹಾಕೋದ್ ಬಿಟ್ಟು ಮುಂದಿನ ಕಸ್ಟಮರ್ ನೋಡ್ಕೊ ಹೋಗು. ಹಂಗಲ್ಲ ಸತ್ಯನಾ, ಹೋದ್ಸಲ ಹಿಂಗ ಒಂದ್ 4 ಡಬ್ಬಿ ಇದ್ವಲ್ಲ ಮೂಲ್ಯಾಗ, ಅವನು ಮತ್ತ ತೆಗೆದು ಏನು ಎತ್ತ ಅಂತ ನೋಡಿ ಅವನು ಆಟೋ ರಿಪೇರಿ ಮಾಡ್ಸಿದಕ್ಕ ಮತ್ತ ಹೋಲ್ಸೇಲ್ ಹಂಗ ಹೋದ್ವು. ಅಲ್ಲ ಇವನು ಹಂಗ ಮಾಡಿದ್ರ, ಇಲ್ಲಾಂದ್ರೆ ಹಾಫ್ ರೇಟ್ ಯಾರ್ಗಾರ ಕೊಟ್ರ ಅದನ್ನ ಮಾಲೀಕರಿಗೆ ಒಟ್ಟು ಅನುಕೂಲ ಆಕೈತಲ್ಲ. ಅವಿನಾಶ್ ನಿನ್ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೋ. ಇಲ್ಲಿ ನಾನ್ ಮ್ಯಾನೇಜರ್, ನೀನ್ ನನ್ ಕೈ ಕೆಳಗ್ ಕೆಲಸ ಮಾಡುವ. ನಿಂದ ಎಷ್ಟೈತೆ ಅಷ್ಟು ನೋಡ್ಕೋ, ನನಗೆ ಜಾಸ್ತಿ ಹೇಳಕ್ ಬರಬೇಡ. ಹೌದು ಅವಿನಾಶ್, ಸರಿ ನೀನು? ಅಲ್ಲ ಇಷ್ಟೊಂದು ಅರ್ಬಿನ ವೇಸ್ಟ್ ಮಾಡುದು ನಂಗೆ ಯಾಕೆ ಸರಿ ಅನಿಸ್ತಿಲ್ಲ. ನನಗ್ ಕೊಡಿ, ನಾನ್ ಮಾಡಿ ಅಂದ್ರೆ ಸರಿ ಮಾಡಿಸಿ ಕೊಡ್ತೀನಿ, ಸರ್ಗೆ ಹೇಳ್ತೀನಿ. ನಿಂದ ಎಷ್ಟೈತೆ ಅಷ್ಟು ನೋಡ್ಕೋ. ಅಲ್ಲ ಮಾಡಕಿನ್ ಕೆಲ್ಸ ಇಲ್ಲ ನಿನಗ? ಎಲ್ಲದ್ರಾಗ ಮೂಗ್ ತೋರಿಸ್ಕೊಂತ ಸರಿ. ದೇವ್ರಿ, ಸರ್ ಬಂದ್ಬಿಟ್ರು. ಏನದ್ ಗದ್ಲ ಗುಂಪು ಕಟ್ಕೊಂಡು ಅಲ್ಲಿ ಕಸ್ಟಮರ್ ಅದಾರ, ನೀವು ಇಲ್ಲಿ ಬಂದ್ ನಿಂತ್ರ? ಹ್ಞೂ ರೀ ಸರ, ಕಸ್ಟಮರ್ ನೋಡ್ಕೊಂತೀವಿ. ಏನಿರ್ ಬಾಕ್ಸ್? ಸರ ಇವು ಎಲ್ಲ ಡ್ಯಾಮೇಜ್ ಅರ್ಬಿ ಅಂತ್ರಿ. ತಿಂಗ್ಳನೂ ರೀ ಸರ 2 ಡಬ್ಬಿ ಇಂತಾವು ಡ್ಯಾಮೇಜ್ ಅರ್ಬಿ ಬರಾಕುಂತಾವು. ಎದಕ್ ಬರಾಕುಂತಾವು, ಹೆಂಗ್ ಬಂದ್ವು, ಏನು ಎತ್ತಂತ ನೋಡಿದ್ರೆ ಗೊತ್ತಾಕೈತಲ್ರಿ. ಇದು ನೋಡಾಕ ಡಬ್ಬಿ ಸಣ್ಣದ ಕಾಣಿಸ್ಬೋದ್ರಿ, ಆದ್ರ ಅರ್ಬಿ ಜಗ್ಗದವ್ರಿ ಅದ್ರೊಳಗ. ಹಿಂಗತಿ ಮಾಡಿದ್ರ ಕಂಪನಿಗೆ ಲಾಸ್ ಆಕೈತಲ್ರಿ. ಅದಕ್ಕ ಒಟ್ಟು ಅವನ್ನ ರಿಪೇರಿ ಮಾಡ್ಸುನು, ಗಾರ್ಮೆಂಟ್ಸಿಗೆ ರಿಟರ್ನ್ ಕಳಿಸಿ ಅವ್ನ್ ಸ್ವಲ್ಪ ಸರಿ ಮಾಡ್ರಿ ಅಂತ ಹೇಳಿದ್ರ ಮಾಡ್ಕೊಡ್ತಾರಲ್ರಿ ಸರ. ಏನಾಗೈತಿ ಅಂತ ನೋಡ್ಬೇಕಲ್ರಿ. ಇಂತಾವ್ 100 ಬರ್ತಿರ್ತಾವಪ್ಪ. ಮತ್ತೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅಂದ್ಮೇಲೆ ಇಂಥವೆಲ್ಲ ಕಾಮನ್ ಇದ್ದಿದ್ದ. ಅವನ್ನೆಲ್ಲ ಸರಿ ಮಾಡ್ಸೋಷ್ಟ್ರೊಳಗ ಅಲ್ಲಿ ಜಗ್ಗಷ್ಟು ಕೆಲಸ ನಿಂದತಾವ್. ಬೇಡ ಇರ್ಲಿ ಬಿಡೋದು. ಹೌದ್ರಿ ಸರ, ನಾ ಅದೇ ಹೇಳಕುಂತಾನಿ. ಈ ಅವಿನಾಶಕ್ಕೆ ಹೇಳವಲ್ರಿ, ಬಾಯಿ ಮಾಡಾಕುಂತ ಬಿಟ್ಟನ್ರಿ ಅವಾಗಿಂದ. ರಮೇಶ ಇದನ್ನ ಸರ್ಸ್ ಬಿಡಪ್ಪ. ಹ್ಞೂ ಸತ್ಯಣ್ಣ. ಅಂತೂ ನಮ್ ಸರ್ ನಮ್ ಪರವಾಗಿ ಮಾತಾಡಿದ್ರು. ಸರ ಕಮ್ಸಿ ಅಂದ್ರು 10,000 ರೂಪಾಯಿ ಮಾಲ್ ಐತ್ರಿ ಒಂದ್ ಡಬ್ಬಿ ಒಳಗ. ತಿಂಗಳ ಇಂತಾವು 4 ಡಬ್ಬಿ ವೇಸ್ಟ್ ಅಂತ ನಾವು ಮೂಲಿಗೆ ಸೈಡ್ ಇಟ್ಬಿಡ್ತೀವ್ರಿ. ಅದ ನಾವು 1-2 ತಾಸು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಒಳಗ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರ ಅವ್ರು ಇಂಥವೆಲ್ಲ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಟ್ ಬಿಡ್ತಾರಿ, ಸ್ಟಿಚಿಂಗ್ ಮಾಡಿ. ಸರ 1 ತಿಂಗಳಷ್ಟ ನಂಗೆ ಟೈಮ್ ಕೊಡ್ರಿ. ಇಂಥವೆಲ್ಲ ವೇಸ್ಟ್ ಸ್ಟಿಚ್ ಮಾಡಿಸಿ ಅವನ್ನ ರಿಟೇಲ್ ಆಗಿರ್ಬೋದು, ಇಲ್ಲಾಂದ್ರೆ ಹೋಲ್ಸೇಲ್ ಹಂಗಾರ ಆಗ್ಲಿ ಮಾರಿದ್ರ ಆತ್ರಿ ಸರ. ನೀನು ಇಷ್ಟು ಹೇಳಕುಂತಿ ಅವಿನಾಶ್. ಇದು 1 ತಿಂಗಳ ನೀ ಹೇಳ್ದಂಗ ನಾ ಕೇಳ್ತೀನಿ. ನೋಡಿ ಏನ್ ಮಾಡ್ತೀನಿ ನೋಡು. ಥ್ಯಾಂಕ್ಸ್ ರೀ ಸರ, ಭಾಳ ಉಪಕಾರ ಆತ್ರಿ ಸರ. ನನ್ನ ಮೇಲೆ ವಿಶ್ವಾಸ ಇತ್ತು, ಈ ಕೆಲಸ ನಂಗೆ ಕೊಟ್ಟಲ್ಲ, ಭಾಳ ಖುಷಿ ಆತ್ರಿ. ಆತ ಅದೆಲ್ಲ ಹಂಗಿರ್ಲಿ, ಹೋಗ್ರಿ. ಕಸ್ಟಮರ್ ಭಾಳ ಅದರ, ಮೊದಲು ಅವ್ರನ್ನ ಅಟೆಂಡ್ ಮಾಡ್ರಿ. ಇದು 6 ಗಂಟೆ ಮೇಲೆ 1/2 ತಾಸು ಹೆಚ್ಚಿಗೆ ಪಗಾರ ಕೊಡ್ತೀವಿ ಅಂತ ಹೇಳು. ಏನಾರ ಮಾಡು, ಹುಬ್ಳಿ ಒಳಗೈತೆ ನೋಡಿ ನಮ್ಗೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ. ನೀನ ಹೋಗುದು ಬರುದು. ಹ್ಞೂ ರೀ ಸರ, ವಾರಕ್ಕೆ ಒಂದ್ಸಲ ಹೋಗಿ ಬಂದ್ರೆ ಸಾಕ್ರಿ. ಒಟ್ಟು ವಾರಕ್ಕಿಂತ ಒಂದು ದೊಡ್ಡ ಡಬ್ಬಿ ಬರ್ತಾವಲ್ರಿ, ಮತ್ತೆ ಅವಾಗ ಹೋಗಿ ಅವ್ರಿಗೆ ಹೇಳಿ ಬಂದ್ರೆ ಅವರು ಮಾಡ್ತಾರ್ರಿ ಸರ. ನಾನೆಲ್ಲ ನೋಡ್ಕೊಂತೀನಿ ತಗೋರಿ. ಆತ ಹಂಗ ಮಾಡಪ್ಪ. ಸತೀಶ, ಆ ಬಾಕ್ಸ್ ಬಗ್ಗೆ ನೀನ್ ತಲೆ ಕೆಡಿಸ್ಕೊಬೇಡ. ಅವಿನಾಶ್ ನೋಡ್ಕೊಂತಾರ, ನಿಮ್ ಮುಂದಿನ ಕೆಲಸ ನೋಡ್ಕೊ ಹೋಗು. ಅಲ್ಲಿ ಬಿಲ್ ಕೌಂಟರ್ ಕಡೆ ಯಾರು ಇಲ್ಲ, ಬಿಲ್ ಹಾಕೋಗು ಸತೀಶ. ಹ್ಞೂ ರೀ ಸರ, ಹ್ಞೂ ರೀ, ಆತು ತಗೋರಿ. ರಮೇಶ ಬಾ, ನಮ್ ತಿಂಗಳ ಬರ್ತಿದ್ರು ರೊಕ್ಕನು ಕಲ್ಲು ಹಾಕದ ಇವ. ಥ್ಯಾಂಕ್ಸ್ ರೀ ಸರ. ಆತ ಕೆಲಸ ನೋಡ್ಕೊರ್ ಹೋಗ್ರಿ. ಏನವ ಮಲ್ಲವ, ಮೊಮ್ಮಗ್ ಬರಕುಂತ ನಾನು? ಹೂನ ಮೊಮ್ಮಗ್ ಬರಕುಂತ ನೋಡು. ನೀನು ಹೆಂಗದವ ಮೊಮ್ಮಕ್ಳು? ಯವ್ವ ಉಕ್ಕರ್ ಸುಡ್ಲಿ ಅಂತ ಉರಿತಾವ ಯವ್ವ. ಸಾಕ್ ಮಾಡ್ಯಾವ ನನಗರ ಜಲ್ಮಾನ. ಮಕ್ಳಂದ್ಮೇಲೆ ಹಂಗ ಅನ್ನೋದು ಸುಮ್ಮನಿರೋದು. ಅದು ಒಟ್ಟು ಕೈ ನೋಡುವ ನನ್ನ ಸಸಿದು. ನೋಡ್ತೀನಿ ತಡಿ. ಏನವ ನಿನ್ನ ಹೆಸರು? ಅಂಜಲಿ. ಹೌದನು, ಚಂದ ಐತವ ಹೆಸರು. ಊಟ ಮಾಡಿಲ್ಲವಾ ಬೆಳಿಗ್ಗೆಯಿಂದ? ಇಲ್ಲ, ಜಾಸ್ತಿ ತಿನ್ನಂದೆ ವಾಂತಿ ಬಂತು, ಹಂಗ ಕುಂತ ಬಿಟ್ಟಾಳ ನೋಡುವ. ಒಟ್ಟು ಸರ್ಬತ್ ಮಾಡ್ಕೊಡ್ತಾನೆ, ಕುಡಿ ಅಂದ್ರೆ ಕುಡಿಲಿಲ್ಲ. ಈಗ ನೀ ಕೈ ನೋಡು, ಕೈ ನೋಡಿ ಒಟ್ಟು ಖುಷಿ ವಿಚಾರ ಹೇಳು. ತಾನೇ ಎದ್ದೋಗಿ ಊಟ ಮಾಡ್ತಾಳ. ಖುಷಿ ಅಕ್ಕಿತಿ, ಯಾರಿಗಾಗಂಗಿಲ್ಲ ಹೇಳು. ಕೊಡವಾ ನಿನ್ ಕೈ ಕೊಡುವ, ಒಟ್ಟು ನೋಡ್ತೀನಿ. ಎಡಗೈ ಕೊಡು. ಹೂರಿ ಅಮ್ಮ. ಗೊತ್ತಾಗ್ಬಲ್ತಲ್ಲ, ನಿಷ್ಪೀತ ಆದಂಗ ಆಗಿವ. ಒಟ್ಟ ಊಟ ಮಾಡಂಗಿಲ್ಲ ಬೇಮ್ಮ. ಒತ್ತೊತ್ತಿಗೆ ಊಟನ ಮಾಡಂಗಿಲ್ಲ. ನಿಮ್ದಾಗ್ಲಿ ಅವ್ರದಾಗ್ಲಿ ಇವ್ರದಾಗ್ಲಿ ಅಂತ ಕುಂತ ಬಿಡ್ತಾಳ. ಬರೀ ಮನಿ ಕೆಲಸ ಇದ್ದ ಮಾಡ್ತಾಳ. ಒತ್ತೊತ್ತಿಗ ಊಟ ಮಾಡಂತ ನೀನರ ಹೇಳ್ಬೇ. ಕೈ ನೋಡಕ್ಕಂತ ನೀವು ಓಟ್ ತಡಿಯಪ್ಪ. ಏನು ಗೊತ್ತಾಗ್ಬಲ್ತು. ಏನಾತ ವೆಂಕವ, ಏನಾತ ಹೇಳು. ಸುಮಕ ಕುಂತಿಯಲ್ಲ, ಲಗುಲಗುನ ಹೇಳು. ಅಯ್ಯಯ್ಯ, ನೀ ಹೆಂಗ್ ಮಾಡ್ತೀವ ಆತಗೆ ತಾಂಜನೇ ನಂಗ. ತಡಿ ನೋಡಕ್ಕಂತಾನಿ. ಹೋಮಿಟ್ಗೆ ನಾಡಿ ಮಿಡ್ತಾ ಎಲ್ಲ ಗೊತ್ತಾಗ್ಬಿಡ್ತಾವೆ. ನಾವು ಯಾರು ನಾಡಿ ಮಿಡಿಬೇಕೋ ಗೊತ್ತಾಗ್ಬಲ್ತು. ಒಟ್ಟು ನೋಡಿ ಮಾಡಿ ಹೇಳ್ಬೇಕವ. ಹಂಗ ಹೇಳಕ್ಕೆ ನಾನು ಮಿಸ್ಸಿ ನಾನು. ನೋಡು ಆರಾಮಾಗಿ ನೋಡು. ಇನ್ನೇನು ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಬಂಗಾರಿ ಮಡಿಲಿನಲಿ ಸಿಂಗಾರಿ ಮಡಿಲಿನಲಿ ಅಂತ ಹಾಡಾಡ್ಬೇಕಂತ ನಾವೆಲ್ಲ. ಹೋಗ್ಲಿ ಬಿಡು, ಪಾಪ ನಾಚ್ಕೊಳಕ್ ಕುಂತಾಕಿ ಅಂಜಲಿ. ಹೋಗ್ಲಿ ಬಿಡು. ಅದು ತಲೆ ಸುತ್ತಿ ಅಂದ್ರೆ ಬಂದಿತ್ತೇನವಾ? ಊರಿ 2 ದಿನ ಆತ ಬರಾಕ್ ಕುಂತೈತಿ. ವಾಂತಿ ಎಷ್ಟು ಸಲ ಮಾಡಿ? ಇವತ್ತ ಫಸ್ಟ್ ರೀ. ಹೌದಾ? ನನಗನ್ಸಿದ ಮಟ್ಟಿಗ ಮಲವ ಇದು ಪಿತ್ತದ ವಾಂತಿ. ಅಲ್ಬಿ ಮೈನ ಓಟು ನೋಡಲ್ಲ. ಇಲ್ಲಲ್ಲ, ನಾನು ಜಗ್ಗಷ್ಟು ಮಂದಿ ನೋಡೇನಿ. ಆದ್ರಿಕೀಗ ನಿಂತಿಲ್ಲಲ್ಲ, ಅದು ಜಳಕ್ಕ ಜಾಸ್ತಿ ನೀರು ಕುಡ್ದಾಳ ಅನಸ್ತತಿ. ಪಿತ್ತಕ್ಕ ಹಂಗಾಗಿರ್ಬೇಕು. ಒಟ್ಟು ಚಾ ಕಮ್ಮಿ ಕುಡಿವಾ. ಏನಂದಿಬಿ?
ಏ ಎಂಕವ ಏನಂದಿ? ಏನಿಲ್ಲ, ಪಿತ್ತದ ವಾಂತಿ ಅಂದೆ. ಇನ್ನ ಪಿತ್ತದ ವಾಂತಿಯ? ಇಲ್ಲ, ಮದುವೆಗೆ 6 ತಿಂಗಳಾಗೈತಿ. ನೀನ ಓಟು ಚಂದಾಗಿ ನೋಡಿಯವ. ನಂಗ ವಯಸ್ಸಾಗೈತಲ್ಲ, ಅರುಮರು ಆಗಿರ್ಬೇಕು, ಓಟು ನೋಡು. ಇಂತ ಜಾಗದಷ್ಟು ಮಂದಿ ನೋಡೇನ್ ತಗೋ. ನಾನು ಕೈ ಹಿಡಿದ್ರಾಗ್ಲೇ ಗೊತ್ತಾಗ್ಬಿಡ್ತತಿ. ಮಕ್ಕದ ಕಳೆ ನೋಡೇ ಗೊತ್ತಾಗ್ಬಿಡ್ತಿತ್ತು, ಆದ್ರ ಕೈ ನೋಡುನು ಅಂತ ನೋಡಿದ್ದು. ಆದ್ರೆ ಇದು ಪಿತ್ತದ ವಾಂತಿ. ನೋಡುವ ಅಂಜಲಿ, ಈಗೇನು ಮದುವೆಯಾಗಿ ಬರೀ 6 ತಿಂಗಳಾಗೈತಿ ಅಂತಿ. ಮುಂದಿನ ಜಗ್ ಬೇಕಾದಷ್ಟೈತಿ ಟೈಮ್. ಈಗ ಯಾಕೆ ಕಳಕುಂತಿ ನೀನ? ಕಣ್ಣು ಒರೆಸ್ಕ. ಏನ ಅದು ನೀ ನೋಟು ಇನ್ನೊಮ್ಮೆ ಬೇಕಂದ್ರೆ ದವಾಖಾನಿಗೆ ತೋರಿಸ್ಕೊಂಬ. ಅದಕ್ಕೇನಿಲ್ಲವ. ನಂಗೇನ್ ಸಿಟ್ಟಿಲ್ಲ, ನನಗನ್ಸಿದ್ ನಾ ಹೇಳಿನಿ. ಅಂದ್ರ ನಾವು ಕೈ ನೋಡುದು ಇಷ್ಟ. ನಮಗೆಲ್ಲ ವರ್ಷದಾಗನ ಮಕ್ಳಾಗ್ಬಿಟ್ಟಿದ್ವು. ಏನ ಮಕ್ಳಾಕ್ಕವ, ಏನಿಲ್ಲ, ಯಾರಿಗ್ ಗೊತ್ತ. ಹಂಗ್ಯಾಕಂತೀವ ಮಲ್ಲವ? ನಾನು ಇಷ್ಟೆಲ್ಲ ಮಾಡ್ತೀನಂದ್ರ ನನಗೆ 2 ವರ್ಷಕ್ಕಾಗ್ಯಾವ ಮಕ್ಳು. ಅಯ್ಯೋ, ನೀನೊಂದು ಆಕೆ ಮೊದ್ಲು ಹೆದರ್ಕಂಡಳ, ಮತ್ತೆ ಹೆದರ್ಸ್ತಿ ಏನಕ್ಕೀಗ? ಏನಾಗಿರಂಗಿಲ್ಲ ಅಂಜಲಿ, ನೀನು ಚಿಂತೆ ಮಾಡಬೇಡ. ಏನು ಒಟ್ಟು ರೆಸ್ಟ್ ಮಾಡು, ಆರಾಮಾಗಿರು, ಚಿಂತಿ ಬಿಡು. ಮೊದ್ಲು ಹೆಣ್ಮಕ್ಳು ಚಿಂತೆ ಮಾಡೋದು ಬಿಟ್ಟು ಬಿಡ್ಬೇಕು. ಆಗುದು ಆಗ್ತಿರ್ತತಿ, ಹೋಗುದು ಹೋಗ್ತಿರ್ತತಿ. ಆರಾಮಾಗಿರ್ಬೇಕು. ಎಲ್ಲ ತಂತಾನ ಅಕ್ಕವು. ಏನ್ ವಯಸ್ಸಾಗೈತಿ ನಿನಗ್? ಮಹಾ ಏನಾಗಂಗಿಲ್ಲ, ಆಗ್ತತಿ. ನಿಮ್ಮ ಅತ್ತಿ ಮಾತಾರ ಮೊದ್ಲ ಕೇಳಕೋಬೇಡ ನೀನ್. ನಾ ಹೇಳೇನ್ ನೋಡು. ಇಲ್ಲಂದ್ರ ಒಂದ್ 8 ದಿನ ನಿನ್ ತವ್ರ ಮನೆಗೆ ಇದ್ದು ಬಂದ್ಬಿಡು. ಆತ್ರಿ. ಆತಗರವ, ನಾ ಬರ್ಲಾ ಏನ? ಮನಿ ಕಡೆ ನಾನು ಸೊಸಿ ಒಬ್ಬಕ್ಕೆ ಅದ. ಮಕ್ಕಳನ್ನ ರೋಡಿ ಬಿಟ್ಟು ಬಿಡ್ತಾಳಾಕಿ. ಗಾಡಿ ಒಂದ್ ಅಡ್ಡ ದಿಡಿ ಹೊಡಿತಾರ, ನಾನು ನೋಡ್ಕೋಬೇಕು ಮಕ್ಕಳನ್ನ. ಬರ್ಲಾವ ಮಲ್ಲವ? ಚಾ ಕುಡ್ದು ಹೋಗಂತಿ ಕುಂದ್ರು. ಇಲ್ಲ, ಇನ್ನೊಮ್ಮೆ ಕೈ ನೋಡಕ್ ಬರ್ತೀರಲ್ಲ, ಅವಾಗ ಚಾ ಕುಡ್ದ ಹೋಗ್ತೀನಿ. ಇನ್ನೊಮ್ಮೆ ಲಗುನ ಕರೆ ಕಳ್ಸ್ರವ. ನಿಂದಿರ್ತೈತಿ, ಹಂಗೇನಿಲ್ಲ. ಕೈ ನಾಡಿ ಮಿಡ್ತಾ ಎಲ್ಲ ಕರೆಕ್ಟ್ ಐತಿ. ಓಟ್ ನಿಷ್ಪೀತ ಆಗಿದ್ದಕ್ಕ ಪಿತ್ತ ಜಾಸ್ತಿ ಆಗೈತಿ. ಅದು ಬಿಸ್ಲಿಗ ಏನಾಗಂಗಿಲ್ಲ ತಗೋರವ. ನಾ ಬರ್ಲಂಗಂದ್ರ. ಅಯ್ಯೋ ದೇವ್ರೆ, ಅಲ್ಲ ನೀ ಎದು ಕಳಕ್ ಕುಂತಿ ಅಂತೀನಿ ನಾನರ. ಈಗ ಅವು ಕಣ್ಣೀರ್ ಒರೆಸ್ಕೋ. ಊರ್ ಮಂದಿ ಮುಂದ ಹಿಂಗತಿ ಒಂದು ಕಿಮ್ಮತ್ತು ತೆಗಿಬೇಕು ಅಂತ 7 ದಿನದ ಕಾಯ್ಕಂತ ಕುಂದಿದ್ಲ ಏನ? ಇವತ್ತು ನೆರವೇರೈತದು. ಬೇವಾ, ಹಂಗ್ಯಾಕಂತಿ ಬೇ? ಓ, ನೀನು ಬಾರಿ ಬಿಡು. ಆಕೆನ್ ಬೇಕಂತ ಮಾಡ್ಯಾಳನು? ಪಿತ್ತಾಗೈತ ಆಕಿಗ. ಆಕಿಗ ಇದು ಎಲ್ಲ ಮೊದ್ಲು. ನಿನಗ ಸಮಾಧಾನ ಮಾಡಕ್ ಆಗ್ಲಿಲ್ಲ ಅಂದ್ರೂ ಅಷ್ಟ ಹೋತ್ ಬೇವಾ. ನೀನು ಹೆಂಗ್ ಬೇಕಂಗ್ ಮಾತಾಡ್ಬೇಡ ನೋಡಿ. ಈಗ ಹೇಳೇನ್ ನಾನು. ಈಗ ಸುಮ್ನಿರಿ, ನೀವು ಜಗಳ ಆಡ್ಬೇಡ್ರಿ. ಸುಮ್ನಿರಿ. ಮಾಡುದಿಲ್ಲ ಮಾಡಿ ಮಟ ಮಳಿ ಹಂಗ. ನಾನೆಲ್ಲಿ ಮೊಮ್ಮಗನ ಬಂದ್ಬಿಟ್ನೇನ ಅನ್ಕೊಂಡು ಎಷ್ಟು ಖುಷಿ ಆಗ್ಬಿಟ್ಟಿದ್ದೆ. ಇದು ನೋಡಿದ್ರೆ ಏನು ಇಲ್ಲ, ತಿನ್ನೋದು ಉಣ್ಣೋದು ಅಷ್ಟ. ನೋಡ, ಮಕ್ಳ ಅಕ್ಕವ ಏನಿಲ್ಲ ಅಂತ ದವಾಖಾನಿಗೆ ಹೋಗಿ ಚೆಕ್ ಮಾಡಿಸ್ಕೊಂಬ. ಆಗಾಗಿ ಇಲ್ಲಂದ್ರ ಮುಂದಿನ ಮುಂದ್ ನೋಡಕ್ ಬರ್ತತಿ. ಉರ್ಗೊಡ್ಡಿ ಈ ಮುದುಕಿನ ಸುಡ್ಲಿ ಎಂತ ಮಾತಾಡ್ತಿದ್ದವ ಇದು ಮುದುಕಿ. ಅಂಜಲಿ, ನೀನ್ ಅಳ್ಬೇಡವ. ನೀನು ಸುಮ್ಕಿರ, ಏನಾಗಂಗಿಲ್ಲ. ವರ್ಷದಾಗ ಆಗ್ಬೇಕಂತ ಏನ ಕಾನೂನು ಐತನ? ಒಬ್ಬೊಬ್ರಿಗೆ 2 ವರ್ಷಕ್ಕೆ ಆಕೈತಿ. ಅಯ್ಯೋ, ಕೆಲವೊಬ್ರಿಗಾರ 11 ವರ್ಷಕ್ಕೆಲ್ಲ ಆಗ್ಯಾವ. ಕರೆಯಪ್ಪ, ಅಂಗಡಿಗೆ ಹೋಗಿವಲ್ಲ, ಅವನು ಹೆಂಡತಿಗೂ ಮತ್ತೆ 11 ವರ್ಷದ ಮೇಲನ ಆಗಿದ್ದು. ಈಗ ಮದುವೆ ಆಗೈತಿ, ಏನಾಗಂಗಿಲ್ಲ ತಗೋ. ಅಕ್ಕವು ಬೇಕಾದ್ರೆ ದವಾಖಾನಿಗೂ ತೋರಿಸ್ಕೊ. ನೀ ಅಳಕೆಲ್ಲ ಹೋಗ್ಬೇಡ. ಅಮ್ಮನ ಬಾಯಿ ಸುದ್ದಿಲ್ಲ. ಇನ್ನೊಮ್ಮೆ ನೀನ ಚೆಕ್ ಮಾಡ್ಕೊಂಡು ಆಮೇಲೆ ಇವ್ರೆಲ್ಲರಿಗೂ ಹೇಳ್ವಾ. ನೀನು ಮೊದ್ಲ ಹೇಳಿ ಅಮ್ಮನ ಕೈಲಿ ಯಾಕೆ ಬೈಸ್ಕೊಂತಿ? ಅದನ್ನ ಹೇಳೇ ಇಲ್ರಿ. ನನಗ ವಾಂತಿ ಬಂದಂಗ ಆಗಿದ್ ನೋಡಿ ಇವ್ರೇ ಏನೇನೋ ಅನ್ಕೊಂಡ್ಬಿಟ್ರು. ಹೌದಂಜಲಿ, ನಾನು ಅಷ್ಟು ದೊಡ್ಡದಾಗಿ ಬಾಯಿ ಮಾಡಿ ಎಲ್ಲರಿಗೂ ಹೇಳ್ಬಾರ್ದಿತ್ತು. ಸಾರಿ. ಇರ್ಲಿ ಬಿಡ್ರಿ, ನಂಗೂ ಏನೂ ಗೊತ್ತಾಗಂಗಿಲ್ಲಲ್ಲ. ಇರ್ಲಿ, ಇದೊಂದ್ಸಲ ಇನ್ನೊಮ್ಮೆ ದವಾಖಾನಿಗೆ ಹೋಗುನಂತ. ಹಂಗ ಮಾಡು ತಗೋ. ಅದ್ರಾಗ ಇದು ಖುಷಿ ವಿಚಾರನ ಏನ ಅಂತ ಅತ್ತಿ ಮಾವಂಗೂ ಫೋನ್ ಮಾಡಿ ಹೇಳ್ಬಿಟ್ಟೆ. ಏನ ಬಿಜಾಪುರ್ಗ ನಮ್ಮ ಅವ್ವ ಅಪ್ಪಗೂ ಫೋನ್ ಮಾಡಿಬಿಟ್ರ? ಅಯ್ಯೋ ಹಣೆ ಬರ. ಏನ್ರಿ ನೀವು ನನಗೊಂದು ಮಾತು ಹೇಳ್ಬಾರ್ದೇನೋ? ಅವರು ಬಹಳ ಖುಷಿಯಾಗಿ ಬರಾಕ್ ಕುಂತಾರಂತ. ಬರೀ ಇಂತವ ನೋಡ್ರಿ ನಿಮ್ಮ ಕೆಲಸ. ಇರ್ಲಿ ಬಿಡ್ರಿ, ಬಂದ್ರೆ ಏನಾತ ಬರ್ಲಿ. ನಂಗೂ ಅವ್ರನ್ನ ನೋಡಿ ಭಾಳ ದಿನ ಆತಲ್ಲ. ನಾನು ಒಟ್ಟು ನಮ್ಮ ಅವ್ವ ಅಪ್ಪನ ಜೋಡಿ ಊರಿಗೆ ಹೋಗಿ ಬರ್ತೀನಿ. ಹೋಗಿ ಬರವಾ. ಮದುವೆ ಆದ್ಮೇಲೆ ಒಟ್ಟ ಹೋಗೇ ಇಲ್ಲ ನೋಡಿ ನೀನಾರ. ಆತಗ್ರವ ಅಂಜಲಿ, ನಾವೇನ್ ಬರ್ತೀವಿ ಏನ? ಅಳ್ಕೊಂತ ಹಿಂಗ ಕುಂದ್ರಬೇಡ. ಹಂಗ ಅಳ ಮುದುಕಿ ಬಾಯ್ ಬನಂಗ ಅಂತಿರ್ತತಿ. ಕಿವ್ಯಾಗ ಹಾಕಬೇಡ. ಐ ಡೋಂಟ್ ಕೇರ್ ಅನ್ನು ಮುಂದ್ ಕೆಲಸ ಮಾಡ್ಕೋ ಅಷ್ಟ. ತಗೋರ್ವ, ನಾವ್ ಬರ್ತೀವಿ. ಅಂಜಲಿ, ಅಳಬೇಡ ಬಿಡು. ಆಗಿದ್ದಾಕೈತಿ, ಹೋಗಿದ್ದೋಕೈತಿ. ನೀ ಯಾಕಷ್ಟು ತಲೆಗೆ ಹಚ್ಕಂತಿ? ಓಲಿ ಬಿಡು. ಅದು ಹಂಗಲ್ರಿ. ಹಂಗೂ ಇಲ್ಲ, ಹಿಂಗೂ ಇಲ್ಲ, ಹೆಂಗೂ ಇಲ್ಲ. ಈಗ ಸುಮ್ನಿರು ಬಾ. ಓಟು ಪ್ಯಾಟ್ಗೆ ಒಬ್ಬರುಂಬಾ. ಮನ್ಯಾಗ ಕುಂತ ನಿಂಗೂ ಬ್ಯಾಸರಾಗಿರ್ತೈತಿ. ಏನ ಇಂಥವೆಲ್ಲ ಚಿಂತಿ ಬಿಡು. ಎಲ್ಲ ಆಗಿದ್ ನನ್ನಿಂದನ. ತಪ್ಪಾತು. ಇರ್ಲಿ ಬಿಡ್ರಿ, ನಂದು ತಪ್ಪಾಗೈತಿ. ರೆಡಿ ಆಗಿ ಹೋಗು. ಒಟ್ಟು ಪ್ಯಾಟ್ ಅಡ್ಡಾಡ್ಕೊಂಬರು. ಹಣೆ ಬಾರ ಪಾಪ. ಸುಮ್ಮನಿದ್ದಕ್ಕಿನ ನಾನಾ ವಾಂತಿ ಮಾಡಿದ್ಲು ಅಂತ ಊರ್ ಮುಂದೆ ಹೇಳಿ ಕಿಮ್ಮತ್ ತೆಗೆದುಬಿಟ್ಟೆ ನಾನು ಹೆಣ್ತಿದ್ದು. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೈ ಪಾಯಿಂಟ್ಸ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಲ್ಲ, ಎಷ್ಟು ಸಲ ಫೋನ್ ಹಚ್ಚಿದ್ರು ಫೋನೇ ಎತ್ತವಳ್ಳಲ್ಲ. ಯಾಕಿರ್ಬೋದು? ಅಲ್ಲ, ಫೋನರ ಎತ್ತಿ ಏನಾಯ್ತು ಅಂತ ಮಾತಾಡ್ಬೇಕಿತ್ತಲ್ಲ. ಈ ಶೀಲ ತಾನಾಗಿ ಫೋನ್ ಮಾಡ್ತಿದ್ಲಿ ಇಷ್ಟೊತ್ತಾದ್ರೆ. ಇವತ್ತು ನಾನು ಹಚ್ಚಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಏನಾಯ್ತು? ಹಲೋ. ಅಯ್ಯೋ, ಕಟ್ಟಾತನ. ಬೇಕಂತನ ಕಟ್ ಮಾಡಕ್ ಕುಂತಾಳಲ್ಲ. ಏನಾರ ಎಮರ್ಜೆನ್ಸಿ ಕೆಲಸ ಇರ್ಬೇಕು. ಏನಾತ? ನಿನಗೇನಾತು? ನೀ ಯಾಕೆ ಬಂದಿ ಇಲ್ಲಿ? ಏನಿಲ್ಲ, ಇತ್ತಾಗಿಂದ ಓಡಾಡ ಕೂತಿದ್ದಲ್ಲ. ನೋಡಿ ಏನಂತ ಬಂದೆ. ಏನು ಶೀಲಾ ಫೋನ್ ಎತ್ತವಲ್ಲ? ಎತ್ತಂಗೂ ಇಲ್ಲ. ಯಾಕೆ ಹೇಳ? ನಿನ್ ಕಡೆ ಜನ ಇಲ್ಲ ಅಂದ್ರ ರೊಕ್ಕಿಲ್ಲ. ರೊಕ್ಕಿರ್ಲಾರ್ದ ಮೂಳಿ ಕಡೆ ನಾ ಏನು ಮೂಸ್ ನೋಡಂಗಿಲ್ಲ ಅಂತಾರು. ಏನ ಈಗ ನಿನ್ ಕಡೆ ರೊಕ್ಕಿಲ್ಲ, ನೀ ಸತ್ರು ಹಾಕಿ ಫೋನ್ ಎತ್ತಂಗಿಲ್ಲ. ಎಲ್ಲರಂಗಲ್ಲ ನನ್ನ ಶೀಲಾ.
ಏನ ನೀನು ಬಂದಿರ್ಬೇಕು ನನ್ನ ಆಸ್ತಿ ಹಣ ನೋಡಿ. ಯಾವ ನಾಯಿಗ್ ಬೇಕು ನೀನು ಆಸ್ತಿ ಹಣ? ಥು, ನಾಚಿಕೆ ಬರಂಗಿಲ್ಲ ನಿನಗ? ಇಟ್ಕೊಂಡಾಕಿನ ಅಷ್ಟು ಹೊಗಳ್ತಿಯಲ್ಲ. ನಾನ್ ನಿನ್ ಸಂಬಂಧ ಎಲ್ಲಾ ಬಿಟ್ಟು ಬಂದ್ರ ನನ್ನನ್ನ ಕಾಲ್ ಕಸ ಮಾಡ್ದಂಗ್ ಮಾಡ್ತಿ. ರೊಕ್ಕಕ್ಕಾಕಿ ಬಂದಾಕಿನ ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡಿಸ್ತೀನ. ಗೊತ್ತಾಕೈತಿ ನಿನಗ ಆಕಿ ಬಣ್ಣ ಎಲ್ಲ ಗೊತ್ತಾಕೈತಿ. ಅವಾಗ ಬಂದು ನೀ ನನ್ ಕಾಲು ಹಿಡಿತಿ. ಸತ್ರು ಇಲ್ಲ ಯಾಕೆ ಹೇಳು, ಆಕಿ ನನ್ ಶೀಲ, ಆಕಿ ನಾನು ಬಹಳ ಇಷ್ಟಪಡಕುಂತೀವಿ. ನೀ ನನಗೆ ಹೆಂಗ ಮೋಸ ಮಾಡಿದಿ ನೋಡು, ಆಕಿನೂ ನಿನಗ ಹಂಗ ಮೋಸ ಮಾಡ್ತಾಳ. ಇನ್ನ ಬಹಳ ದೂರ ಇಲ್ಲ ತಡಿ, ಆಕಿ ಬಣ್ಣ ಏನಂತ ನಿಂಗೆಲ್ಲ ಗೊತ್ತಾಕೈತಿ. ಏನಿಲ್ಲ, ಊರಿಂದ ಅವ್ರ ಅಪ್ಪ ಅಮ್ಮ ಬಂದಿರ್ಬೇಕು, ಅದಕ್ಕ ಫೋನ್ ಎತ್ತಿಲ್ಲ ಆಕಿ. ನೀ ಹೇಳ್ದಂಗೆಲ್ಲ ಇಲ್ಲ. ನೋಡ್ತೀನಲ್ಲ, ನಾನು ಇಲ್ಲೇ ಇರ್ತೀನಿ. ನೋಡು, ನಾವಿಬ್ರು ಮದುವೆ ಆಗೋದನು ನೀನ ನೋಡು ನಿನ್ ಕಣ್ಣಾರೆ. ಓ ಭ್ರಮೆ, ಬಹಳ ಭ್ರಮೆದಾಗ ಬದುಕಾದನು ತಪ್ಪು. ಏನ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತಾ ಅನ್ಕೋತೀವಲ್ಲ, ಅದ ದೊಡ್ಡ ತಪ್ಪು. ನೋಡು ಫೋನ್ ಹಚ್ಚು, ಎತ್ತಿದ್ರ ಬಂದ್ ಹೇಳು. ನಾನು ಹೇಳುದಾದ್ರ ನೀ ಸತ್ರು ಆಕಿ ಎತ್ತಂಗಿಲ್ಲ. ಅಲ್ಲ ಇವಳ ಥೂ, ಈ ಶೀಲಾನು ಫೋನ್ ಎತ್ತವಳು. ಈಕಿ ಕಲ್ಪಿ ಹೇಳುದೇನು ಖರೇನಾ? ಇಲ್ಲಿಲ್ಲ, ಎಲ್ರಂಗಲ್ಲ ನಮ್ ಶೀಲಾ. ಶೀಲಾ ಬೇಬಿ ಫೋನ್ ಎತ್ತು. ಇನ್ನೊಮ್ಮೆ ಫೋನ್ ಹಚ್ತೀನಿ. ಥೂ, ಕಟ್ ಮಾಡಕ್ ಕುಂತಾಳ. ಹೊಟ್ಟೆ ಒಂದು ಜಗ್ಗ ಹಸಿದು ಬಿಟ್ಟತಿ. ಬಾಡಿಗೆ ರೊಕ್ಕರ ಕೇಳಕ್ ಹೋಗ್ಬೇಕು. ಆ ಹೊಟ್ಟಿ ಇಲ್ಲಿ ಓಡಾಡಕ್ಕಂತ ಹೊಟ್ಯಾಗ ರೊಕ್ಕ ಒಂದಿಲ್ಲ. ಮನ್ಯಾಗಿಂದ ತಿನ್ಬೇಕಂದ್ರ ಅದು ಈಕಿ ಮಾಡಿದ್ದು, ಕಲ್ಪಿ ಮಾಡಿದ್ದು. ನಾನರ ಮೋಸ್ ನೋಡಂಗಿಲ್ಲ. ಬಾಡಿಗೆ ಅಡ್ವಾನ್ಸ್ ಇಸ್ಕೊಂಡ್ಬಿಡ್ತೀನಿ ತಡಿ ಇವತ್ತು.